Hey guys, good morning. I don't know ನಾನು ಈ ವ್ಲಾಗ್ನ ಮಾಡೋದಕ್ಕೆ ತುಂಬಾ ಎಕ್ಸೈಟು ಆಗಿದ್ದೀನಿ ಆ್ಯಂಡ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಂದು ಪೀರಿಯಡ್ ಡೇಟ್ ಇದ್ದಿದ್ದು 22nd or 23rd ಇಯರ್ ಡೇಟಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿತ್ತು. ಸೊ ನನ್ನ ಪೀರಿಯಡ್ ಡೇಟ್ ಮಿಸ್ ಆಗಿದೆ. ನಾನು ಏನಕ್ಕೆ ಇಷ್ಟು ನಿಂತು ಮಾತಾಡ್ತಿದ್ದೀನಿ ಅಂದರೆ ಪ್ರಶಾಂತ್ ಅವರಲ್ಲೇ ಪಕ್ಕದ ರೂಮಲ್ಲಿ ಮಲ್ಕೊಂಡಿದ್ದಾರೆ, ಬೇಗ ಕೇಳಿಸ್ಕೊಂಡ್ಬಿಟ್ರೆ ಅಂತ ಅನಿಸುತ್ತೆ. ಸೊ ನಾನು ಪ್ರೆಗ್ನೆನ್ಸಿ ಟೆಸ್ಟ್ನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಸೈಟ್ರೋಯಿಂದ ಇವಾಗ ಜಸ್ಟ್ ಆರ್ಡರ್ನ ಮಾಡಿದ್ದೀನಿ. ಐ ಡೋಂಟ್ ನೋ ಏನು ಅಂತ ಇಲ್ಲ. ಈ ಥರ ಕೊಟ್ಟಿದ್ದಾರೆ, ಇದು ಹೆಂಗೆ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ. ಸೊ ಒಳ್ಳೆ ಇನ್ಸ್ಟ್ರಕ್ಷನ್ ನೋಡಿ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಡ್ರಾಪ್ಸ್ ಆಫ್ ಫುಡ್ ಆ್ಯಡ್ ಮಾಡಬೇಕು. ಸೊ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಮತ್ತು ಗೈಸ್ ನಾನು ಆ್ಯಕ್ಚುಲಿ ಎರಡನ್ನ ತರಿಸಿದ್ದೀನಿ ಬಿಕಾಸ್ ಆ್ಯಕ್ಯುರೇಟಾಗಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಜಸ್ಟ್ ಇದಕ್ಕೆ ಯೂರಿನ್ ಆ್ಯಡ್ ಮಾಡಿ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಇಟ್ಟು ರಿಸಲ್ಟ್ ಆಗುತ್ತೆ ಅಂತ ಇದ್ದಾರೆ. ಸೊ ಫಸ್ಟ್ ನಾನು ಇದನ್ನು ಚೆಕ್ ಮಾಡ್ತೀನಿ, ಲೇಟರ್ ಎಲ್ಸಿ. ಸೊ ಇಲ್ಲಿ ನನಗೆ ಫುಲ್ ಮಿಕ್ಸ್ಡ್ ಆಫ್ ಫೀಲಿಂಗ್ಸ್ ಇದೆ. ಏನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಎರಡಕ್ಕೂ ಆ್ಯಡ್ ಮಾಡಿಬಿಟ್ಟು ಬಿಕಾಸ್ ಸುಸು ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಮತ್ತೆ ಮಾಡೋದಕ್ಕಾಗಲ್ಲ ಬಿಕಾಸ್ 1 hour ಗ್ಯಾಪ್ ಕೊಟ್ಟು ಮಾಡಬೇಕಂತ ಅದರಲ್ಲಿ ಇನ್ಸ್ಟ್ರಕ್ಷನ್ ಇತ್ತು. ಅದಕ್ಕೋಸ್ಕರ ಒಂದೇ ಸಲ ಇದು ಮಾಡಿಬಿಟ್ಟಿದ್ದೀನಿ. ಸೀರಿಯಸ್ಲಿ ಸಖತ್ ಭಯ ಆಗ್ತಿದೆ. ಹಾರ್ಟ್ ಬೀಟ್ ಎಲ್ಲ ಬಡ್ಕೋತಿದೆ ಜೋರಾಗಿ. ಗೈಸ್ ಇದೆಲ್ಲ ನಾನು ನೋಡೋದಕ್ಕಿಂತ ಮುಂಚೆ ನಿಮಗೆ ತೋರಿಸ್ತೀನಿ. ಯಾಕಂದರೆ ನನಗೆ ಸಖತ್ ಭಯ ಆಗ್ತಿದೆ. ನಾನು ನೋಡುವಷ್ಟು ನನಗೆ ಪೇಷನ್ಸ್ ಇಲ್ಲ. ಗೈಸ್ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಐ ಕಾಂಟ್ ಇವನ್ ಎಕ್ಸ್ಪ್ರೆಸ್. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಐ ಡೋಂಟ್ ನೋ ನನ್ನ ಫ್ಯಾಮಿಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ಪ್ರಶಾಂತ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಐ ಕಾಂಟ್ ಇವನ್ ಇಮ್ಯಾಜಿನ್. ಬಟ್ ಟ್ರಸ್ಟ್ ಮೀ, ನಾನಂತೂ ಇದನ್ನು ಸಿಂಪಲಾಗಿ ಅಂತೂ ಹೇಳಲ್ಲ. ತುಂಬ ಅಂದರೆ ತುಂಬಾ ಸ್ಪೆಷಲ್ಲಾಗಿ ಅವ್ರಿಗೆ ಸರ್ಪ್ರೈಸ್ನ ಮಾಡ್ತೀನಿ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಸೂಪರ್ ಹ್ಯಾಪಿ. ಹೇಳೋದಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಖುಷಿಗೆ ಹಾಕ್ಬಿಟ್ಟು ನಾನು ಜೋರಾಗಿ ಬಡ್ಕೋತಾ ಇದೆ. See guys, it's positive. Oh my god. ನನಗೆ ಹೇಳೋದಕ್ಕಾಗ್ತಿಲ್ಲ, ಅಷ್ಟು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಆ್ಯಂಡ್ ಈ ವ್ಲಾಗ್ನ ನಾನು ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ಫೈನ್ ಡೇ ನಾನು ಹೇಳ್ತೀನಿ ನಿಮಗೆಲ್ಲ. ಆ್ಯಂಡ್ ಈ ವ್ಲಾಗ್ ಜೊತೆ ಕಂಟಿನ್ಯೂಷನ್ ಆಗಿ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೇಗಿತ್ತು ಆ್ಯಂಡ್ ಅವ್ರಿಗೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ ಗೈಸ್. ಹ್ಯಾಪಿ ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್. ಸಿ ಯು ಗೈಸ್. ಬಾಯ್ ಗೈಸ್. ನಾನು ಇವಾಗ ಪ್ರಶಾಂತ್ ಅವ್ರಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರೆಗ್ನೆನ್ಸಿ ರಿವೀಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಒಂದಷ್ಟು ಐಡಿಯಾಗಳಿತ್ತು ಮೈಂಡಲ್ಲಿ ಏನು ಮಾಡ್ಬೋದು ಅಂತ.
ಬಟ್ ನನಗೆ ಏನು ಮಾಡಬೇಕು ಅಂದರೆ ಗೊತ್ತಾಗ್ತಿಲ್ಲ, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕಂತ. ಸೊ ನಾನು ಒಂದು ಬೇಬಿ ಶೂನ ಆರ್ಡರ್ ಮಾಡಿದೆ, ಹಾಗೆ ನಾನು ಪ್ರೆಗ್ನೆನ್ಸಿ ಚೆಕ್ ಮಾಡಿದೆ ಅದನ್ನು ಹೀಗೆ ಇಟ್ಬಿಟ್ಟು ಕೈಂಡ್ ಆಫ್ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮ್ ಲೆಟ್ಸ್ ಗೋ ಗೈಸ್. ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಏನು, ನನಗೇನು ಪ್ಲ್ಯಾನಿಂಗ್ಸ್ ಇಲ್ಲ. ಸೊ ಬನ್ನಿ ನೋಡೋಣ ಏನು ರಿಯಾಕ್ಟ್ ಮಾಡ್ತಾರೆ ಅಂತ. ಗೈಸ್ ನಾನು ನಿಮ್ಗೆ ಅವಾಗಲೇ ಹೇಳಿದಾಗಲೇ ಅವ್ರಿಗೆ ಅಂತ ಒಂದು ಏನೋ ಒಂದು ಪ್ರೆಸೆಂಟೇಷನ್ ತಂದಿದ್ದೀನಿ. ಸೊ ಅದು ಏನಿದೆ ಅಂತ ಅವ್ರು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ನಾನು ಇವಾಗ ಕೊಡ್ತೀನಿ ಆಯಿತಾ. ಸೊ ಅಪ್ಪು ಇನ್ನೇ ನಿನ್ನ ಬರ್ಡೇ ಬರ್ತಾ ಇದೆ ಅಲ್ವಾ, ಅದಕ್ಕೆ ನಾನು ಒಂದೇ ಒಂದು ಪ್ರೆಸೆಂಟೇಷನ್, ಸ್ಮಾಲ್ ಪ್ರೆಸೆಂಟೇಷನ್, ಅದು ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಏನಿರ್ಬೋದು ಅಂತ ಗೆಸ್ ಮಾಡಿದ್ರೆ ನಾನು ಈ ಪ್ರೆಸೆಂಟೇಷನ್ನ ಕೊಡ್ತೀನಿ. ಇದು ತುಂಬಾ ಪ್ರೀಶಿಯಸ್, ತುಂಬಾ ಇಂಪಾರ್ಟೆಂಟ್, ನಿಂಗೆ ತುಂಬಾ ಖುಷಿ ಕೊಡುತ್ತೆ. ನೋಡಿದ್ಮೇಲೆ ನೀನೇ ಬೇಕಾ ಹೇಳೋದಿಕ್ಕೆ? ಇವಾಗ ಹೇಳು ಏನಿರ್ಬೋದು, ಏನಾದ್ರೂ ಗೆಸ್ ಮಾಡು, ರ್ಯಾಂಡಮ್ ಗೆಸಸ್ ಮಾಡು. ಇಷ್ಟು ದಿನ ನಾನು ಈಗ ಬರ್ಡೇಗೆ ಏನೇನೋ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಸಣ್ಣ ಪುಟ್ಟ ಥಿಂಗ್ಸ್ ಏನೇನೋ ಕೊಡ್ತಿದ್ದೆ ಗಿಫ್ಟ್ ಆಗಿ. ಸೊ ಇದು ಏನಿರ್ಬೋದು? ತುಂಬಾ ಲೈಕ್ ದೊಡ್ಡದೇನೆ, ಬಟ್ ತುಂಬಾನೇ ಪ್ರೈಸ್ಲೆಸ್ ಇದು, ನಿಮ್ಗೆ ಅಂದ್ರೆ ಬೆಲೆ ಕಟ್ಟಕ್ಕಾಗಲ್ಲ ಆ ಥರ. ಏನಿರ್ಬೋದು ಗೆಸ್ ಮಾಡು ಏನಾದ್ರು. ತಿಂಗೆ ನಿನ್ ಖುಷಿ ಆಗುತ್ತೆ. ಎಷ್ಟೊಂದಿರುತ್ತಪ್ಪ ಥಿಂಗ್ಸ್ ಅಲ್ಲಿ. ಏನಿರ್ಬೋದು 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 ಅಷ್ಟೇ. ನನಗೆ ಗೆಸ್ ಮಾಡಿಲ್ಲ ಅಂದ್ರೆ ನಾನು ಕೊಡಲ್ಲ ಇವಾಗ. ಅಡ್ವಾನ್ಸ್ ಆಗೇನೆ ಕೊಡ್ತಾ ಇದ್ದೀನಿ ಬರ್ಡೇ ಗಿಫ್ಟ್. ಗೆಸ್ ಮಾಡೋಕ್ಕಾಗ್ತಿಲ್ವಾ? ಸರಿ ಕೊಟ್ಬಿಡ್ಲ, ಹಾಗಾದ್ರೆ ಜಾಸ್ತಿ ವೇಟ್ ಮಾಡೋದು ಬೇಡ. ಕೊಡ್ಲಾ? ಸರಿ ಚಿಕ್ಕ ಬಾಕ್ಸ್ ಇದೆ. ನಿಜನಾ? ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಬರ್ಡೇಗೆ ಅಪ್ಪ ಆಗೋ ಸಂಭ್ರಮ ತೋರಿಸಿದ್ಯಾ? ಖುಷಿ ಆಯ್ತಾ? ಎಲ್ಲರೂ ಹಾಗೆ ಆಗುತ್ತಲ್ಲ ಈ ಸಿಚುವೇಶನ್ಸ್. ನಾನು ಎಷ್ಟು ವೇಟ್ ಮಾಡಿದೀನಿ ಅಂದ್ರೆ ನಿಮ್ಗೆ ಹೇಳೋದಕ್ಕೆ ಹೇಗೆ ಹೇಳ್ಬೇಕಂತ ಗೊತ್ತೇ ಆಗ್ತಿರ್ಲಿಲ್ಲ. ಅಪ್ಪಿ ಏನ್ ಅನ್ನಿಸ್ತೆ? ಒಂದು ಪುಟ್ಟ ಪ್ರಪಂಚ ಬರ್ತಾ ಇದೆ ನಮ್ಮನ್ನು ನಂಬ್ಕೊಂಡು. ಎಲ್ಲರ ಜೀವನದಲ್ಲೂ ಈ ಮೂಮೆಂಟ್ ಒಂದು ಸ್ಪೆಷಲ್ ಆಗಿರುತ್ತೆ. ಹಾಗೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ತುಂಬ ಅಂದರೆ ತುಂಬಾ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಅವರ್ ಲೈಫ್ ಆ್ಯಕ್ಚುಲಿ. ಈ ವಿಷಯನ ತುಂಬಾ ಲಾಂಗ್ ಬ್ಯಾಕ್ ನಾನು ಶೇರ್ ಮಾಡಬೇಕಾಗಿತ್ತು, ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಈವಿಲ್ ಐಸ್ ಅಂತ ನಾನು ತುಂಬಾ ಬಿಲೀವ್ ಮಾಡ್ತೀನಿ. ಅದು ಅಲ್ಲದೆ ಥ್ರೂ ಔಟ್ ಮೈ ಫಸ್ಟ್ ಟ್ರೈಮಿಸ್ಟರ್ ತುಂಬಾ ನನಗೆ ಸಿವಿಯರ್ ಸಿಮ್ಟಮ್ಸ್ ಇತ್ತು. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಈ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ನ ನಿಮ್ಮಿಂದ ಹೈಡ್ ಮಾಡಬೇಕು ಅಂತ ನಾನು ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ಕೋಬೇಡಿ. ಈ ಒಂದು ಖುಷಿ ವಿಚಾರ ನಾನು ನಿಮ್ಮ ಹತ್ರನೂ ಶೇರ್ ಮಾಡಿರೋದು ನನಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಕೀಪ್ ಸಪೋರ್ಟಿಂಗ್. ಇನ್ನು ಮುಂದೆ ವ್ಲಾಗ್ಸ್ ಬರ್ತಾ ಇರುತ್ತೆ ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೀಪ್ ವಾಚಿಂಗ್. ಸಿ ಯು ಗೈಸ್ ಆನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬೈ ಬಾಯ್.